ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿ ಆರ್ ಅಂಬೇಡ್ಕರ್ ಅವರ ಜಯಂತದ ಶುಭಾಶಯಗಳು. ಉಸಿರಾಡ್ತಾ ಇದ್ದೀರಿ. ಈ KGF ಅಲ್ಲಿರುವಂಥ ಅನೇಕ ನಗರಗಳು ಭಾರತದಲ್ಲಿ ಇವತ್ತೇನಾದರೂ ಶೋಷಿತರಿಗೆ, ದೀನದಲಿತರಿಗೆ, ವಿಶೇಷವಾಗಿ ಸಂವಿಧಾನವನ್ನು ನಂಬಿ ಇರುವಂಥವ್ರಿಗೆ ಇವತ್ತೇನಾದರೂ ಒಂದು ನ್ಯಾಯ ಸಿಗ್ತಾ ಇದೆ ಅಂತಂದರೆ ಇವತ್ತು ಈ ದೇವರು ಅಂತ ಭಾವಿಸಿರುವಂತಹ ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಂತನೆಯಿಂದಲೇ ಇವತ್ತು ಈ ಒಂದು ಒಳ್ಳೆಯ ಕೆಲಸಗಳು ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಆಚರಣೆ ಮಾಡೋದ್ರಲ್ಲಿ ಭಾಳ ಹೆಮ್ಮೆ ಅನಿಸುತ್ತೆ, ಭಾಳ ಖುಷಿ ಅನಿಸುತ್ತೆ. ಏನಿವತ್ತು ಎಲ್ಲ ವರ್ಗದವರು ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಒಂದು ದೇವರ ರೀತಿ ಅಂತ ನೋಡ್ತಾರೆ. ಆ ಒಂದು ಭಾವನೆ ಬರಲಿಕ್ಕೆ ಅಂಬೇಡ್ಕರ್ ಅವರ ಒಂದು ಪರಿಶ್ರಮ ಬಹಳ ದೊಡ್ಡದ್ದು, ಅವರ ಚಿಂತನೆಗಳು, ದೂರ ಚಿಂತನೆಗಳು ಬಹಳ ದೊಡ್ಡದ್ದು. ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಕೆಲವು ರಾಜಕಾರಣಿಗಳು ಇರ್ಬೋದು, ಕೆಲವು ಪಕ್ಷಗಳಿರ್ಬೋದು, ಸಂವಿಧಾನ ಅಂದರೆ ಮಾತ್ರ ಸಂವಿಧಾನಕ್ಕೆ ಸೀಮಿತವಾಗ್ತಾರೆ. ಸಂವಿಧಾನದಲ್ಲಿರುವ ಪುಟಗಳನ್ನು, ಸಂವಿಧಾನದಲ್ಲಿರುವಂಥ ಒಂದು ಚೌಕಟ್ಟನ್ನು ಎಲ್ಲ ಮರೀತಾ ಇದ್ದಾರೆ. ಯಾರೆಲ್ಲ ಬಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಿಪೂರ್ವದಿಂದ ಅವರ ಒಂದು ಜಯಂತ್ಯೋತ್ಸವಕ್ಕೆ ಶುಭಾಶಯಗಳಂತ ಹೇಳಿದರೆ, ಅವರೆಲ್ಲರೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಗೌರವಿಸಬೇಕು. ಈ ಜಯಂತ್ಯೋತ್ಸವದಲ್ಲಿ ಮಾಡೋದರಲ್ಲಿ ಒಂದು ಅರ್ಥಪೂರ್ಣವಾಗಿರಬೇಕು ಅಂತ ಹೇಳ್ತಾ, ನನಗೆ ಇವತ್ತೊಂದು ಇಲ್ಲಿವರೆಗೂ ಬಂದು ನನ್ನ ವಿಶೇಷವಾಗಿ ನನ್ನ KGF ನಾಗರಿಕರಿಗೆ ನನ್ನ ಧನ್ಯವಾದಗಳು. ಸರಿ, ಒಂದು ವಾರದಿಂದ ಗೊಂದಲವಾಗಿದೆ. ನಿಮ್ಮ ನಿರ್ಧಾರ ಏನು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಗೊಂದಲವಾಗಿದೆ. ಒಂದು ವಾರದ ಲೋಕಸಭಾ ಚುನಾವಣೆಗೆ ನಿಮ್ಮ ನಿರ್ಧಾರ ಇಲ್ಲ, ನಾಳೆ ಕ್ಲಿಯರ್ ಆಗುತ್ತೆ. ಓಕೆ.